ಚೈಲ್ಡ್ಹುಡ್ ಫ್ರೆಂಡ್ಸ್ ಯಾ ರಾಕೇಶ್ ಆಗಿರ್ಬೋದು, ಚಂದು ಆಗಿರ್ಬೋದು. ಅಂದ್ರೆ ರಾಕೇಶ್ ನನ್ಗೂ ಹೆಂಗೆ ಫ್ರೆಂಡ್ಸ್ ಅಂದ್ರೆ ನಾನು ಇನ್ನು 7th 8th ಅಲ್ಲಿ ಇದ್ದಾಗ ನಾವೆಲ್ಲ ಫ್ರೆಂಡ್ಸ್ ಆಗಿದ್ದಿತ್ತು. ಓಕೆ ನಾವೆಲ್ಲರೂ ಸೇರ್ಕೊಂಡು ನಾನು ಅವಾಗ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೆ. ಓಕೆ ಅಡಿಗ ಬಂದು ಮಚ್ಚ ಏನ್ ಬಾಡಿ ಗಿಡಿಯಲ್ಲ ಬರ್ಸ್ಕೊಂಡು ಎಷ್ಟು ಗಂಟೆವರೆಗೂ ಮಾಡ್ತೀಯ? ಅಲ್ಲ ಮಚ್ಚ ನಾನೇ ಜಿಮ್ ಓಪನ್ ಮಾಡೋದು 4 ಗಂಟೆಯಿಂದ 7 ಗಂಟೆಗೆ ಮಾಡ್ತೀನಿ. ನಿನ್ ಬಾಡಿ ಯಾರು ನೋಡ್ತಾರೆ? ಆಕ್ಟಿಂಗ್ ಮಾಡ್ಬೇಕು ತಾನೆ, ಫಸ್ಟ್ ಆಕ್ಟಿಂಗ್ ಕಲಿಯೋಣ. ಹೇಳಿದ್ದು ಒಂದು ಪಾಯಿಂಟ್ ಕರೆಕ್ಟ್ ಆಗಿದೆಯಲ್ಲ ಅಂದು ನಾನು ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆವರೆಗೂ ವರ್ಕೌಟ್ ಮಾಡಿ 4 ಗಂಟೆಗೆ ಬರೋನು ಜಿಮ್ಗೆ. ವರ್ಕೌಟ್ಗಲ್ಲ, ಒಂದು ಕಾನ್ಸೆಪ್ಟ್ ಕೊಡೋನು. ಮಚ್ಚ ಇವತ್ತು ತುಂಬಾ ಬೇಜಾರಾಗಿದ್ಯಾ, ನಾನು ಮಾಡ್ತೀನಿ ನೀನು ಆಕ್ಟಿಂಗ್ ಮಾಡು. ಸೊ ಈ ತರ ಕಾನ್ವರ್ಸೇಷನ್ಸ್ ನಮ್ಮಲ್ಲಿ ಜಾಸ್ತಿ ಆಯ್ತು. ಅದಾದ್ಮೇಲೆ ನನ್ನ ಕಸಿನ್ ಸೂರಜ್ ಅಂತ ಇದ್ದೇನೆ. ಸೊ ಎಲ್ಲರೂ ಸೇರ್ಕೊಂಡು ಅರ್ಬನ್ ಲ್ಯಾಡ್ಸ್ ಅಂತ ಒಂದು ಮಾಡಿದ್ರು. ಸೊ ಅದನ್ನ ಪ್ರೊಡ್ಯೂಸ್ ಮಾಡಿದ್ದು ನಮ್ಮ ಅಂಕಲ್, ಕಿಶೋರ್ ಅಂಕಲ್. ಅರ್ಬನ್ ಲ್ಯಾಡ್ಸ್ ಮಾಡಾದ್ಮೇಲೆ ಸಾಕಷ್ಟು ಫ್ರೆಂಡ್ಸ್ ಇನ್ನು ಒಟ್ಟಿಗೆ ಇರ್ತಿದ್ವಿ. ಸೊ ಈ ತರ ಬಾಂಡಿಂಗ್ ನಂದು ರಾಕೇಶ್ ಅಂಡ್ ಸ್ಪ್ರಿಂಗೋ. ಸೊ ಅದಾದ್ಮೇಲೆ ಅರ್ಬನ್ ಲ್ಯಾಡ್ಸ್ ಆದ್ಮೇಲೆ ತಿರ್ಗಾ DSR ಅಂತ ಒಂದು ಮಾಡಿದ್ವಿ, ಟೌನ್ ಸೌತ್ ರಿಥಮ್ಸ್ ಅಂತ ಒಂದು ಆಲ್ಬಮ್ ಮಾಡಿದ್ವಿ. ಅದರಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಮೋಟಿವೇಟ್ ಮಾಡಿ, ಮಚ್ಚ ಬರೆಯೋ, ಏನಾದರೂ ಬರೆಯೋ, ಸುಮ್ಮನೆ ಇರ್ತಿದ್ಯಲ್ಲ ಬರೆಯೋ ಅಂತಿದ್ದ. ಅದರಲ್ಲಿ ಫಸ್ಟ್ ನಾನು ಹುಡುಗಿ ಬಗ್ಗೆ ಬೈತಾ ಇದ್ದಿದ್ದು ಒಂದು ಸಾಂಗ್. ಹುಡುಗಿರ ಹಾವು ಇದ್ದಂಗೆ, ಕುಕ್ಕೋ ಚೇಳು ಇದ್ದಂಗೆ, ಕಣ್ಣು ಕುಕ್ಕುತ್ತಾರೆ, ಒಂದು ಸ್ಮೈಲ್ ಕೊಟ್ಟಂಗೆ, ಬ್ರಾಂಡೆಡ್ ಬಟ್ಟೆ ಬೇಕು ಅವ್ರ ಮುಂದೆ ಸ್ಟೈಲ್ ಮಾಡೋಕೆ, ಅದಿಲ್ವಾ ಎಲ್ಲ ವೇಸ್ಟ್. ಸೊ ಕಾಲೇಜಲ್ಲಿ ಇವ್ರು ಹೋದಾಗ ನನಗೆ ಫಸ್ಟ್ ಸಂಭಾವನೆ ಬಂದಿದ್ದು 500, ಅಂದ್ರೆ ಒಂದು 13,000 ರೂಪಾಯಿ ಕೊಟ್ಟರು. 13 ಜನ ಇದ್ರಲ್ಲ, 13-14 ಜನ ಇದ್ರು. ಕನ್ವೀನಿಯನ್ಸ್ ಎಲ್ಲ ಬಿಟ್ಬಿಟ್ಟು ನನಗೆ 500 ರೂಪಾಯಿ ಕೊಟ್ಟ. ಅಂದ್ರೆ ನಮ್ಗೆಲ್ಲರೂ ಶೇರ್ ಮಾಡ್ಕೊಂಡ್ವಿ, ಎಲ್ಲರೂ 500. ಅದೇ ನನ್ನ ಫಸ್ಟ್ ಸಂಬಳ 2001 ಅಲ್ಲಿ. ಸೊ ನಾನು ಗುರು ನಾನು ಹುಟ್ಟಿದ 6 1 ರೂಪಾಯಿ ಕೊಟ್ಬಿಡು ಗುರು ಅಂತ ಹೇಳಿ ನನ್ನ ಫ್ರೆಂಡ್ ಹತ್ರ ಇಸ್ಕೊಂಡು 501 ರೂಪಾಯಿ ನಮ್ಮ ತಾಯಿಗೆ ಕೊಟ್ಟೆ. ಸೊ ಅದೇ ನನ್ನ ಫಸ್ಟ್ ಸಂಬಳ. ಓಕೆ, ಸಾಂಗ್ ಎಲ್ಲ ರಿಲೀಸ್ ಆಯ್ತು, ಚೆನ್ನಾಗಿದೆ ಅಂತಾನು ಎಲ್ಲರೂ ಯೂಟ್ಯೂಬಲ್ಲಿ ಚೆನ್ನಾಗಿದೆ ಅದು ಇದು ಅಂತ ಎಲ್ಲರೂ ಹೇಳ್ತಾ ಇದ್ರು. ಸೊ ಹೀಗಿರ್ಬೇಕಾದ್ರೂ ಒಂದ್ಸರಿ ನಾನು ಚಂದ ಬರ್ಬೇಕಾದ್ರೆ RX ಅಲ್ಲಿ ಪೆಟ್ರೋಲ್ ಆಗೋಯ್ತು. ಯಾರು ಒಳ್ಳೆ ಕಾರಲ್ಲಿ ನಮ್ಮ ಸಾಂಗ್ ಹಾಕೊಂಡು ಹೋಗ್ತಾ ಇದಾರೆ. ಮಚ ನಮ್ದು ನಟರಾಜ ಸರ್ವಿಸ್ ಆಗಿದ್ರು, ಸಾಂಗ್ ರೀಚ್ ಆಗಿದ್ರು ನೋಡಿ, ಯಾರು ಕೇಳ್ಕೊಂಡು ಹೋಗ್ತಾರೆ. ಸೊ ಅದಾದ್ಮೇಲೆ ಚಂದು ನಾನು ಟಚಲ್ಲೇ ಇದ್ವಿ. ಆ್ಯಂಡ್ ಇದನ್ನೆಲ್ಲ ನಮ್ಮನ್ನ ಮಾನಿಟರ್ ಮಾಡಿ ನಮ್ಮ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಿದ್ದೆ ನಮ್ಮಣ್ಣ. ಏನಾ ಶೂಟಿಂಗಿಗೆ ಜಾಗ ಇಲ್ವನಾ, ನಾನು ತೋರಿಸ್ತೀನಿ ಬರೋ ಲೊಕೇಶನ್ ಅಂತ ನಮ್ಮಣ್ಣ ಕರ್ಕೊಂಡೋಗಿ ಆಕಾಶ್ ಇದರಲ್ಲಿ ರಿಲೀಸ್ ಮಾಡಿಕೊಟ್ಟು. ಇಮ್ರಾನ್ ಸರ್ದಾರಿಯಾ ಅವರು ನಮಗೆ ಟಚಲ್ಲಿರಲಿಲ್ಲ. ನಮ್ಮಣ್ಣ ಇಮ್ರಾನ್ ಮಾಸ್ಟರ್ ಕೋರಿಯೋಗ್ರಾಫ್ ಮಾಡ್ತಾರೆ ಅಂತ ಹೇಳಿ, ಆ್ಯಂಡ್ ಅದ್ರಲ್ಲೂ ಆ ಸಾಂಗಲ್ಲಿ ನಮ್ಮಣ್ಣ ಒಂದು ಶಾಟ್ ಮಾಡಿದ್ರು ಹಿಂದೆ ಹಿಂಗೆ ತಿರುಗೋದು. ಇದೆಲ್ಲದಕ್ಕೂ ಕಾರಣ ಒಂದು ಟೀಮು, ಅದು ಅಡಿಗನ್ ಟೀಮು ಆ್ಯಂಡ್ ಚಂದು ಟೀಮು.